ಸರಿಯಾಗಿ ಏಟಾಗ್ಬಿಟ್ಟೈತೆ ಕಾಲು. ಗೈಸ್ ಇದು ಹಾಕಾದ್ಮೇಲೆ ಯಾಕೋ ಸ್ವಲ್ಪ ಜಾಸ್ತಿನೇ ನೋವು ಸ್ಟಾರ್ಟ್ ಆಗಿಬಿಟ್ಟೈತೆ. ಲೆಫ್ಟಿಗೆ ಕಾಲು ತಿರುಗ್ಸೋಕ್ಕೆ ಆಯ್ತಾಯಿಲ್ಲ. ತೆಗ್ದಾಗನ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಗದೆ ಹಾಕೋ ಮುಂಚೆ ಏನು ನೋವಿರಲಿಲ್ಲ, ಹಾಕಾದ್ಮೇಲೆ ಯಾಕೋ ನೋವು ಸ್ಟಾರ್ಟ್ ಆಗೋಗೈತೆ. ಒಂದೊಂದೆಲ್ಲ. ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಗಾಡಿಯೆಲ್ಲ ಈಚೆ ಹಾಕ್ಬಿಟ್ಟು ಕಾಲೇಜ್ಗೆ ಹೊರಡಬೇಕು. ತಿಂಡಿ ಮಾಡಿಲ್ಲ ಇವತ್ತು, ಬೂಸ್ಟೇ. ಶೂ ಹಾಕಿದ್ದೀನಿ. ಅಲ್ಲೇ ಟೈಮ್ ಆಗೈತೆ, ಹೊರಟ್ರೆ ಕಾಲೇಜ್ ಹತ್ರ. ಮತ್ತು ಸಂಜೆನೇ ರಿಟರ್ನು. ಫುಲ್ ಸ್ಕೈಯೆಲ್ಲ ಕ್ಲಿಯರ್ ಐತಿ ಇವತ್ತು. ಮಳೆ ಗಿಳೆ ಬರೋ ಪ್ರೋಗ್ರಾಮ್ ಇಲ್ಲ ಅನಿಸ್ತದೆ, ಆದರೂ ಬಂದ್ಬಿಡ್ತಾರೆ ಸಂಜೆಗೆ. ಇವಾಗ ಜಸ್ಟ್ ಬಂದೆ ಮನೆಗೆ. ಇನ್ಫಾರ್ಮ್ ಲ್ಯಾಬ್ ಮುಗಿಸ್ಕೊಂಬರೋಷ್ಟರಲ್ಲಿ ಅಲ್ಲೇ 6 ಗಂಟೆ ಆಗೋಗ್ಬಿಟ್ಟಿದೆ. ಬಂದಿದ್ದೆ ಲೇಟ್. ಇವಾಗ ಬೆಳಗ್ಗೆ ಬಿಟ್ಟಿದ್ದು ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮದರ್ ಇಂಡಿಯಾ ಏನು ಮಾಡ್ತಾರೆ, ಯಾವ ಚೀಲ ಗೀಲ ಎಲ್ಲ ತೆಗ್ದಿಸ್ಬಿಟ್ಟವ್ರು ಇಲ್ಲಿ. ಯಾಕಮ್ಮ ಗೊತ್ತಾದಿಲ್ಲ ಬಂದಿಲ್ಲ ನನಗೆ ಟೀ ಕಾಫಿ. ಏನಮ್ಮ ಇದು ಖಾಲಿ ಗ್ಲಾಸ್? ಈಗ ಎಲ್ಲ ಎಗರೋಗೋದಲ್ಲ ಖಾಲಿ ಗ್ಲಾಸಲ್ಲಿ. ಗಾಡಿ ಒಳಗಡೆ ಹಾಕ್ಬೇಕು. ಗಾಡಿನಂದ್ರೆ ಒಳಗಡೆ ಹಾಕ್ಬಿಟ್ಟು ಲೈಟ್ ಹಾಕಿಲ್ವಲ್ಲ ಇಲ್ಲಿನ್ನೂ. ಕ್ರಿಕೆಟ್ ಆಡ್ತಾವ್ರೆ, ಇಲ್ಲಿ ನೋಡ್ಕೊಂಬತ್ತೀನಿ. ಕ್ರಿಕೆಟ್ ಆಡ್ತಾಯಿದ್ರೆ ಸ್ವಲ್ಪ ನೋಡ್ಕೊಂಡು ಅದ್ರ ಬರ್ತೀನಿ. ಆಡೋಕ್ಕಾಗಲ್ಲ, ಅಲ್ಲಿ 6 ಗಂಟೆ ಆಗೋಗುತ್ತೆ. ಇನ್ನೆಲ್ಲ ಆಡೋಕ್ಕಾಗುತ್ತೆ ನೋಡ್ಬೋದು. ಗೇಟ್ ಹತ್ರ ಹೋಗಲೇ ಇಲ್ಲ, ಸುಮ್ಮನೆ ಗಾಡಿ ತೆಗ್ದು ಒಳಗೆ ಹಾಕ್ತಿದ್ದೀನಿ. ಡ್ರೆಸ್ಸು ಚೇಂಜ್ ಮಾಡಲಿಲ್ಲ, ಸುಮ್ಮನೆ 2 ನಿಮಿಷ ರೀಲ್ಸ್ ನೋಡಿದೆ. ಗಾಡಿನ ತೆಗ್ದು ಒಳಗಡೆ ಹಾಕ್ಬಿಡ್ತೀನಿ. ಮಕ್ಕಳು ಹಾಲು ಥರ ಕೊಯ್ತಾ ಇದ್ದೀನಿ. ಮತ್ತೆ ಲೇಟ್ ಆಗುತ್ತೆ, ಹಾಲೇ 6:30 ಆಗೈತೆ ಹೆಂಗೂ. ಸೊ ಹೋಗ್ಬಿಟ್ಟು ತೊಗೊಂಬಂದರೆ ಮತ್ತೆ ಅಂಗಡಿ ಹತ್ರ ಹೋಗೋಕೆ ಈಸಿ ಆಗುತ್ತೆ. ಸಾಲು ತೊಗೊಂಬಂದಿದೆ. ಆಯ್ತು ಅಮ್ಮ, ಕಾಫಿ ಅಲ್ಲೇ ಸಂಜೆನೇ ಆಗೋಗ್ಬಿಟ್ಟೈತೆ. ಟೈಮ್ ಅಲ್ಲೇ 7 ಆದ್ರೂ ಇನ್ನೂ ಇವಾಗ 6 ಗಂಟೆ ಆದಂಗೆ ಆಗ್ತಾಯಿರ್ತದೆ. ಸ್ವಲ್ಪ ದಿನ ಅಷ್ಟೇ. ಸ್ಟಾರ್ಸ್ ಎಲ್ಲ ಬಂದಿದ್ರು ಇದೇ ಮಳೆ ಬರೋಂಗೈತೆ. ಇಲ್ಲ, ಬ್ಲೂ ಸ್ಕೈಸ್ ಐತೆ. ಮಳೆ ಬರೋಕ್ಕೆ ಡೌಟ್ ಇವತ್ತು. ನಾನು ಅಂಗಡಿ ಹತ್ರ ಹೋಗ್ತೀನಿ. ಅಂಗಡಿಗೆ ಬಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಏನು ಮಾಡೋಕ್ಕೆ ಏನು ಕೆಲಸ ಇಲ್ಲ. ಸೊ ಇನ್ನೇನು ಮಾಡೋದು, ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಂದಮೇಲೆ ರೀಲ್ಸ್, ಅದೇ ಕೆಲಸ. ರೀಲ್ಸ್ ನೋಡೋದೇ ಕೆಲಸ. ಟೈಮ್ ಪಾಸ್ ಮಾಡಬೇಕಂದ್ರೆ ಅದೇ ಮಾಡಬೇಕು. ಮಾಡೋಕ್ಕಿನ್ನೇನು ಕೆಲಸ ಇಲ್ಲ ಅಂದಾಗ ರೀಲ್ಸ್ ನೋಡೇ ಟೈಮ್ ಪಾಸ್ ಮಾಡಬೇಕು. ನಾವು ಚಿಕ್ಕವರಿದ್ದಾಗ ಬೇಜಾನ್ ತಿಂದಿದ್ದೀವಿ. ಇದ್ಲಣ್ಣ ನಾವು ಗೊನ್ಗೊನೆನ ಕಿತ್ತಾಕೊಬಿಡಿವು. ಈಗಲೇ ಏನು ತಿನ್ನಲ್ಲ, ನಾವು ಗೊನ್ಗೊನೆನೇ ಕಿತ್ಕೊಂಡು ಹೋಗ್ಬಿಡಿವು ಮಂತಕ್ಕೆ. ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಈಗ ಜಸ್ಟ್ ಬಂದೆ. ನಮ್ಮಮ್ಮ ಏನೋ ಮಾಡ್ಕೊತೀನಿ. ಗಾಡಿ ಒಳಗಡೆನೂ ಹಾಕಿಲ್ಲ, ನಾನು ಹಾಕ್ಬೇಕೀಗ. ಅದು ಮೇಲ್ಗಡೆ ಹಿಂಗೆ ಓಡೈತದಲ್ಲ, ಏನು ಸೌಂಡ್ ಕೊಟ್ಟವ್ರೆ ಇಲ್ಲ ಹೋಮ್ ಥಿಯೇಟ್ರ್ ನಡೆಸ್ತೈತೆ ನಮ್ಮಪ್ಪ. ಇನ್ನೂ ಅಡುಗೆ ಮಾಡ್ತವ್ರೆ. ಅಲ್ಲವ್ರು ಈಚೆ ಹೋಗೋಣ ಅಂದ್ಕೊಂಡು ಬಂದೆ. ಗಾಳಿನೂ ಬೀಸ್ತಾ ಇಲ್ಲಲ್ಲ. ಮಳೆ ಇಲ್ಲ, ಗಾಳಿ ಬೀಸ್ಬೋದು ಬಟ್ ಬೀಸ್ತಾ ಇಲ್ಲ. ವೆದರ್ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಯಾವುದಿದು ಹೊಸ ಗಿಡ ಯಾವುದೋ ಇಷ್ಟುದ್ದ ಬಂದ್ಬಿಟ್ಟೈತೆ. ಇದೇ ಥರನ ಎಲ್ಲ ಇದಾದ ಬಾಳೆ ಗಿಡ ಇದ್ದಂಗೆ ಐತೆ. ಯಾವುದೋ ಗಿಡ ಇರಲಿ. ಮಳೆ ಎಲ್ಲ ಏನೂ ಇಲ್ಲ. ಬಟ್ ವೆದರ್ ಇನ್ನೂ ಮಳೆ ಗಿಡ ಬರಲ್ಲ ಇವತ್ತೇನು. ಗಾಳಿನೂ ಬೀಸ್ತಾ ಇರಲ್ಲ. ಸೆಕೆ ಅಂತ ಈಚೆ ಬಂದು ಇಲ್ಲಿ ಇನ್ನೂ ಸೆಕೆ ಐತೈತೆ. ರಿಟರ್ನ್ ಹೊಳಿಕೇನೆ ಮತ್ತೆ. ಅಲ್ಲಿ ನಮ್ಮಪ್ಪ ನ್ಯೂಸ್ ನೋಡ್ತಾ ಇದ್ದೀನಿ. ಏನು ಬೇರೆ ನೋಡೋಕ್ಕೆ ಬಿಡೋಲ್ಲ. ಏನು ಮಾಡೋಣ, ಇಲ್ಲೆಲ್ಲ ನ್ಯೂಸ್ ಬೇರೆ ಚೇಂಜ್ ಮಾಡಿದ್ರೆ ಬೈದೇ ಬಿಡ್ತಾರೆ. ಇವಾಗ ಬೆಳಿಗ್ಗೆ ನೋಡೇ ಇರಲ್ಲ, ಬರೀ ನೀವೇ ನೋಡ್ತೀರ ಅಂತ ಜಸ್ಟ್ ಡೋರ್ನೆಲ್ಲ ಹಾಕ್ಬಿಟ್ಟು ಬಂದೆ. ಇನ್ನೇನು ಈಚೆ ತಿರ್ಗೋದೇನಿಲ್ಲ ಅಂದ್ಬಿಟ್ಟು ಡೋರ್ನೆಲ್ಲ ಹಾಕ್ಬಿಟ್ಟು ಬಂದುಬಿಟ್ಟೆ. ಇವಾಗ ಮಲ್ಕೋಬೇಕಿತ್ತು. ಮಲ್ಗೋ ಮುಂಚೆ ಸ್ವಲ್ಪ ಕಾಲು ನೋವು ಜಾಸ್ತಿ ಆಗಿಬಿಟ್ಟಿದೆ. ಅವತ್ತು ಮೊನ್ನೆ ಇದು ನೋವಿಗೆ ಎಲ್ಲ ರೆಡಿ ಮಾಡಿಸಿದೆ. ಬಟ್ ಯಾಕೋ ಇನ್ನೂ ಇಲ್ಲೆಲ್ಲ ನೋವು ಹೋಗಿಲ್ಲ. ಇಲ್ಲಿ ಯಾಕೋ ಬತ್ತಾ ನೆನ್ನೆ ಊದ್ಕೊಂಬಿಟ್ಟೈತೆ. ಇಲ್ಲಿ ಬಂದ್ಬಿಟ್ಟು ನೋವು ಜಾಸ್ತಿ ಆಗಿಬಿಟ್ಟೈತೆ. ಅದಕ್ಕೆ ಬೆಲ್ಲಡೋನ ಪ್ಲಾಸ್ಟರ್ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಇಲ್ಲಿ ಪ್ಲಾಸ್ಟರ್ ಹಾಕ್ಬಿಡ್ತೀನಿ.
ಇದು ಹಾಕಿದ್ರೆ ಸರಿ ಇರ್ತದೆ, ಬಟ್ ಇದು ತೆಗ್ದಾಗ ನೋವು ಜಾಸ್ತಿ ಆಗೋಯ್ತೈತೆ. ಅದೇ ಏನು ಮಾಡೋದು ಅಂತ ಗೊತ್ತಿಲ್ಲ. ಉಳ್ಕೆ ಇದ್ದರೆ ತೆಗ್ಸೋಣ ಅಂತ ಎಲ್ಲ ಮಾಡಿದೆ, ಬಟ್ ಏನು ಮಾಡಿದ್ರೂ ವರ್ಕ್ ಆಯ್ತಾಯಿಲ್ಲ. ಅದಕ್ಕೆ ಪ್ಲಾಸ್ಟರ್ ಹಾಕ್ಬಿಟ್ಟು ನೋಡ್ತೀನಿ, ಒಂದು 5 ಡೇಸ್ ಇರಲಿ. 5 ಡೇಸ್ ಇದ್ದಾಗ ಗೊತ್ತಾಗುತ್ತೆ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ನನ್ನ ಪ್ರಕಾರ ಇದು ಹಾಕ್ದಾಗೆಲ್ಲ ನೋವು ಹೋಗ್ಬಿಟ್ಟಿರುತ್ತೆ. ಆವಾಗಲೂ ರೀಸೆಂಟಾಗಿ ಹಾಕಿದ್ದೆ, ಬಟ್ ಹೋಗಿತ್ತು. ತೆಗ್ದಾದ್ಮೇಲೆ ಮತ್ತೆ ನೋವು ಸ್ಟಾರ್ಟ್ ಆಗಿಬಿಟ್ಟೈತೆ. ಐಸ್ ಹಾಕಿದಾಯಿತು, ನೋಡೋಣ ಇನ್ನೊಂದು 5 ಡೇಸಲ್ಲಿ ನೋವು ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋವು ಹೋದರೆ ಸಾಕು, ನಮಗೂ ಅದೇ ಅಷ್ಟೇ ಬೇಕಿರೋದು. ಯಾವ ನೋವು ತೊಗೊಂಡು ತಿಂತಾನೆ. ನಮ್ಮಪ್ಪ ಮಲ್ಗೋಕೆ ಹೋಗ್ಬಿಡ್ತಾರೆ. ಇಲ್ಲ, ನಮ್ಮಪ್ಪ ಇದು ಜಲ್ದಿ ಮಲಗಲ್ಲ. ಇವ್ರು ರೀಲ್ಸ್ ಎಲ್ಲ ನೋಡ್ಬಿಟ್ಟು ಮಲಗೋದು. ಅಲ್ಲಿ ನೀರು ತುಂಬ್ಕೊಂಬರ್ತಾರೆ. ಈಗ ಮದರ್ ಇಂಡಿಯಾ ಸೀರಿಯಲ್ ನೋಡ್ತಾವ್ರೆ, ಅವ್ರ ಪಾಡಿಗಳು. ಮಮ್ಮಿ ಸೀರಿಯಲ್ ನೋಡ್ತಾವ್ರೆ, ಅವ್ರ ಪಾಡಿಗೋರು. ನಾನು ಇನ್ನೇನು ಮಾಡೋಣ, ನಾನು ನಮ್ಮ ರೂಮಿಗೆ ಬಂದೆ. ಈಚೆ ಒಂದು ಸ್ವಲ್ಪ ಹೊತ್ತು ತಿರ್ಗೋಣ ಅಂತ ಹೋದೆ, ಬಟ್ ತಿರ್ಗಲಿಲ್ಲ. ಸುಮ್ಮನೆ ರಿಟರ್ನೇ ಬಂದುಬಿಟ್ಟೆ. ಯಾರು ಇಲ್ಲ, ಎಲ್ಲ ಖಾಲಿ ಕಾಣಿಸಲ್ಲ. ಫ್ಲ್ಯಾಶ್ ಲೈಟ್ ಆಫ್ ಮಾಡಿದ್ರೆ ನೀಟಾಗಿ ಕಾಣಿಸೋದು, ಬಟ್ ಫ್ಲ್ಯಾಶ್ ಲೈಟ್ ಹಾಕೊಂಡು ಮಾಡ್ತಾಯಿದ್ದೀನಿ. ಬರ್ತಾ ಯಾಕೋ ನಾನು ಜಾಸ್ತಿ ಮನೆಯಲ್ಲೇ ವ್ಲಾಗ್ ಮಾಡೋದಾಗೋಗ್ಬಿಟ್ಟೈತೆ. ಗೈಸ್, ಇದು ಹಾಕಾದ್ಮೇಲೆ ಯಾಕೋ ಸ್ವಲ್ಪ ಜಾಸ್ತಿನೇ ನೋವು ಸ್ಟಾರ್ಟ್ ಆಗಿಬಿಟ್ಟೈತೆ. ಲೆಫ್ಟಿಗೆ ಕಾಲು ತಿರುಗ್ಸೋಕ್ಕೆ ಆಯ್ತಾಯಿಲ್ಲ. ತೆಗ್ದಾಗನ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಾಕೋ ಮುಂಚೆ ಏನು ನೋವಿರಲಿಲ್ಲ, ಹಾಕಾದ್ಮೇಲೆ ಯಾಕೋ ನೋವು ಸ್ಟಾರ್ಟ್ ಆಗೋಗೈತೆ. ಒಂದೊಂದಲ್ಲ, ಒಂದೊಂದು ಕಡೆಯಿಂದ ಒಂದೊಂದು ನೋವು ಸ್ಟಾರ್ಟು. ಅಲ್ಲಿ ನೋವು ಆದಮೇಲೆ ಇದಾದಮೇಲೆ ಮತ್ತೊಂದು ಹೋಗ್ಯತಿ. ನಮ್ಗೆ ಗೊತ್ತಾಗ ಬೇಜಾರಾಗ್ಬಿಟ್ಟೈತೆ. ಹೇಳಿನಿ ಇದರಲ್ಲಿ ಏನು ತೋರಿಸ್ಬೇಕು ಅನ್ನೋದಿಲ್ಲ, ಬಟ್ ಆದರೂ ತೋರಿಸ್ತೀನಿ ಸುಮ್ಮನೆ ಅಷ್ಟೇ. ಇನ್ನೇನು ಇರಲ್ವಲ್ಲ ಮಾಡೋಕ್ಕೆ, ಅದಾದರೂ ಮಾಡೋಣ ಅಂತ ಮಾಡ್ತೀನಿ ಅಷ್ಟೇ. ಇದು ಹಾಕ್ದಾಗಲೇ ಯಾಕೋ ಒಂಥರ ಫುಲ್ಲು ಕಾಲೆಲ್ಲ ನೋವು ಜಾಸ್ತಿ ಆಗಿಬಿಟ್ಟೈತೆ. ತೆಗಿಯೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಬಟ್ ಇದು ಹಾಕಿದ್ರೇ ನೋವು ಹೋಗೋದು ಅಂತ ಅಂತಾರೆ. ಬಟ್ ಹಾಕ್ದಾಗಲೇ ಸಕ್ಕತ್ ನೋವ್ತಾಯ್ತಲ್ಲ, ಏನು ಮಾಡೋಂಗಿಲ್ಲ. ನಿದ್ದೆ ಮಾಡಿದಾಗ ಮರ್ತೋಯ್ತೀನಿ. ಸೊ ಎಷ್ಟೊತ್ತು ನೋವಲಿ, ಆಮೇಲೆ ತೆಗ್ದಾಕ್ಬಿಡ್ತೀನಿ ಅಷ್ಟೇ. ಯಾಕೋ ಏನು ಇಂಟ್ರೆಸ್ಟ್ ಇಲ್ಲ ಯಾವ್ದ್ರ ಮೇಲೂ. ಮಾಮೂಲಿ ಲೈಫ್ ನಡೀತಾ ಇರಲಿ ಅಷ್ಟೇ, ಏನು ಹೇಳೋಕ್ಕಾಗಲ್ಲ. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ, ಜೈ ಶ್ರೀಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ನೆಕ್ಸ್ಟಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋದು ನೋಡ್ಬೇಕು. ಮನೇಲಿ ಮಾಡೋಂಗೆ ನನಗೆ ಬೇಜಾರಾಗ್ತೈತೆ. ಬೈ ಬಾಯ್.